अमृतं ब्रह्मा भूर्भुवस्वरं 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 शुक्लां वरदं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये यस्यद्विरदवक्राद्या पारसद्या परशतं विघ्नं निघ्नं दशरथं विश्वक्षयनं तमाश्रये हरि ओं तच्छते श्री गोविंद 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 आद्य श्री भगवतः महापुरुषस्य श्री विष्णुराज्ञेय प्रवर्तमानस्य आद्य ब्रह्मणः द्वितीय प्रहरार्धे श्री श्वेतवराहकल्पे वैवस्वतमन्वन्तरे अष्टाविंशके कलियुगे प्रथमपादे जम्बूद्वीपे भारतवर्षे भरतखण्डे शकाब्दे मेरोः दक्षिणे पार्श्वे अस्मिन् वर्तमाने व्यवहारिका चांद्रमानीनस्य प्रभवादि षष्टि संवत्सराणां मध्ये श्रीमदो मंगलकर श्री विश्वावसुनाम संवत्सरस्य दक्षिणायनी वर्ष ऋतु श्रावणमासे शुक्लपक्षे नवम्यायां शुभतिथौ विशाखा नक्षत्रयुक्तायां स्थिरवासरयुक्तायां शुभवार शुभ नक्षत्र एवं गुणविशेषविशिष्टायाम् अस्यां शुभतिथौ नवम्यां शुभतिथौ श्री भगवदानुज्ञेय श्री भगवत्कैंकर्य रूपं श्रीमन्नारायण प्रीत्यर्थं वासुदेवाज्ञया वासुदेव प्रीत्यर्थं राजराष्ट्राभिवृद्ध्यर्थं लोकक्षेमाभिवृद्ध्यर्थं लक्ष्मीनारसिंहस्वामिनः तिरुकल्याण महोत्सवाख्यम् आचार्यमुखेन अध्यकरिष्ये इति संकल्प्य ನಾರಸಿಂಹಾಯ ನಮಃ. ಶ್ರೀ ಶ್ರೀನಿವಾಸಾಯ ನಮಃ. ತರಿಗೊಂಡ ವೆಂಗಮಾಂಬ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ತರಿಗೊಂಡ ವೆಂಗಮಾಂಬ ಮಹಾಮಾತೆಯ ಜನ್ಮಸ್ಥಾನವಾದ ತರಿಗೊಂಡದಲ್ಲಿ ಇರುವಂತಹ ಶ್ರೀ ಶ್ರೀನಿವಾಸ ಪ್ರಭುವಿನ ದಿವ್ಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ ತಾವು ಇದೀಗ ಪ್ರತ್ಯಕ್ಷವಾಗಿ ವೀಕ್ಷಿಸುತ್ತಿದ್ದೀರಿ. ಈ ಶುಭ ವೇಳೆಯಲ್ಲಿ ಈ ಮಂಗಳಕರವಾದಂತಹ ಕಾರ್ಯಕ್ರಮದ ಸಂಕಲ್ಪವನ್ನು ಅರ್ಚಕರು ಇಲ್ಲಿನ ಧರ್ಮಕರ್ತೃಗಳಿಂದ ಮಾಡಿಸುತ್ತಿದ್ದಾರೆ. ಈ ಶುಭ ವೇಳೆಯಲ್ಲಿ ಶ್ರೀಭೂ ಸಮೇತನಾದಂತಹ ಶ್ರೀನಿವಾಸನು ವರನಾಗಿ ವಿರಾಜಮಾನನಾಗಿದ್ದಾನೆ. ಈ ಮಂಗಳಕರವಾದಂತಹ ಪ್ರಕ್ರಿಯೆಯನ್ನು ವೈಖಾನಸಾಗಮ ಪದ್ಧತಿಗೆ ಅನುಸಾರವಾಗಿ ನಿರ್ವಹಿಸುವುದಕ್ಕೆ ಅರ್ಚಕರು ಸಂಸಿದ್ಧರಾಗಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತೀರಿ. ಮಂಗಳವೇನಾದಂತಹ ಶ್ರೀ ಶ್ರೀನಿವಾಸನು ಅನೇಕ ಸ್ಥಾನಗಳಲ್ಲಿ ವಿರಾಜಮಾನನಾಗಿದ್ದಾನೆ. ಅತ್ಯಂತ ಶೋಭಾಯಮಾನವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿರುವ ಶಂಖ ಚಕ್ರ ಗದಾದಿ ಆಯುಧಗಳಿಂದ ಶೋಭಿಸುತ್ತಿರುವ ಊರ್ಧ್ವಪುಂಡ್ರ ಸುಶೋಭಿತನಾದಂತಹ ಪರಮಾತ್ಮನನ್ನು ವೀಕ್ಷಿಸುತ್ತಿದ್ದಿರಿ. ಪರಮಾತ್ಮನ ದಿವ್ಯವಾದಂತಹ ಚೈತನ್ಯ ಮೂರ್ತಿಯಲ್ಲಿ ಆವಾಹಿತವಾಗುತ್ತದೆ. ಭಕ್ತರು ಎಷ್ಟು ಭಕ್ತಿಯಿಂದ ಪರಮಾತ್ಮನನ್ನು ಆರಾಧಿಸುತ್ತಾರೆಯೋ ಅಷ್ಟು ಶ್ರೇಷ್ಠವಾದಂತಹ ಪರಿಣಾಮವನ್ನು, ಎಷ್ಟು ಶ್ರೇಷ್ಠವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ. ಆ ರೀತಿಯಾಗಿ ಇಲ್ಲಿನ ಪರಮಾತ್ಮನನ್ನು ಆರಾಧಿಸುವ ವಿಧಿವಿಧಾನಗಳನ್ನು ಅಧ್ಯಕರಿಷ್ಯೆ ಇತಿ ಸಂಕಲ್ಪ್ಯ ಓಂ ಕಂ ಬ್ರಹ್ಮಣೇ ನಮಃ ಘಂಟಾಂ ಚಾಲಯತ್ವಾ ಧೂಪಪಾತ್ರಾಯ ಭಾವಗಾಯ ನಮಃ ದೀಪಪಾತ್ರಾಯ ಭಾಸ್ಕರಾಯ ನಮಃ ಪಾತ್ರಾಧಿಷ್ಠಾದೇವತಾ ಶ್ರೀಂ ಶ್ರೀ ನಮಃ अर्घ्यं पाद्यं आचमनं शुद्धोदक स्नानीय पात्रं निधाय ओं नमो नारायणाय नमः ओं नारायणाय विद्महे वासुदेवाय धीमहि तन्नो विष्णुः प्रचोदयात् ओं नमो नारायणाय नमः
ಲಕ್ಷ್ಮೀ ಸಮೇತನಾಗಿರುವ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದಾಗಿದ್ದು, ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅತ್ಯಂತ ವಿಶೇಷವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿದ್ದಾನೆ. ತರಿಗೊಂಡ ನರಸಿಂಹ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಈ ನರಸಿಂಹನ ಆಗಮನದ ವಿಷಯದಲ್ಲಿ ಪ್ರಾಚೀನವಾದಂತಹ ಕಥೆಗಳಿವೆ. ಇಲ್ಲಿ ವಿಶೇಷವಾಗಿ ನಂದವರೀಕ ಎಂದು ಕರೆಸಲ್ಪಡುವಂತಹ ಒಂದು ಸಮುದಾಯ ಸುದೀರ್ಘವಾದಂತಹ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಈ ಸ್ಥಾನದಲ್ಲಿ ನೆಲೆಗೊಂಡಿದ್ದಾರೆ. ಅವರು ನೆಲೆಗೊಂಡಿರುವಂತಹ ಆ ಸ್ಥಾನದಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಮೊಸರನ್ನು ಕಡಿಯುತ್ತಿರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಶಬ್ದ ಆ ಮಡಿಕೆಯಿಂದ ಬರುತ್ತದೆ. ಆ ಪಾತ್ರೆಯನ್ನು ಶೋಧಿಸಿದಾಗ ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಆಕೃತಿಯ ಶಿಲೆಯೊಂದು ಗೋಚರವಾಗುತ್ತದೆ. ಹಾಲಿನಲ್ಲಿಯೂ ಇಲ್ಲದ, ಪಾತ್ರೆಯಲ್ಲಿಯೂ ಇಲ್ಲದ ಆ ಒಂದು ವಿಶಿಷ್ಟವಾದಂತಹ ಕೃಷ್ಣವರ್ಣದ ವೃತ್ತಾಕಾರದ ಶಿಲೆಯನ್ನು ಎತ್ತಿ ಹಿಡಿದು ಇದು ಯಾವುದೋ ಒಂದು ಸಾಲಗ್ರಾಮವಾಗಿರಬಹುದು ಎಂದು ಭಾವಿಸುತ್ತಾರೆ. ಸ್ವಪ್ನ ದರ್ಶನದ ನಿರ್ದೇಶದ ಮೇಲೆಗೆ ಅದು ಸಾಲಗ್ರಾಮ ನಾರಸಿಂಹ ಸಾಲಗ್ರಾಮವೆಂದು ಜನರು ಅರಿತು ಅಂದಿನಿಂದ ಆ ಸಾಲಗ್ರಾಮವನ್ನು ವಿಶೇಷವಾಗಿ ಪೂಜಿಸಿಕೊಂಡು ಬಂದಿದ್ದಾರೆ. ಕಾಲಾಂತರದಲ್ಲಿ ಅಲ್ಲಿ ನರಸಿಂಹನ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಅನೇಕ ತಲೆಮಾರುಗಳಿಂದ ಇಂದಿನವರೆಗೂ ಕೂಡ ಆ ಪದ್ಧತಿಯನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಆ ನಂದವರೀಕ ವಿಶೇಷವಾದಂತಹ ಅಗ್ರಹಾರ, ಆ ಅಗ್ರಹಾರದಲ್ಲಿಯೇ ತಿರುಮಲ ಕ್ಷೇತ್ರದ ಅತ್ಯಂತ ಪ್ರಸಿದ್ಧರಾಗಿರುವಂತಹ ಅನ್ನಮಾಚಾರ್ಯರಿಗೂ ಕೂಡ ಬಾಂಧವ್ಯವಿದೆ, ಸಂಬಂಧವಿದೆ. ಅದೇ ರೀತಿಯಲ್ಲಿ ಅವರು ನಂದವರೀಕ ವಂಶಸ್ಥರಾಗಿದ್ದು ತಾಳಪಾಕ ಎನ್ನುವಂತಹ ಗ್ರಾಮದಲ್ಲಿ ಅವರು ನೆಲೆಸಿದ್ದಾರೆ. ಇದು ಮದನಪಲ್ಲಿಯ ಸಮೀಪದಲ್ಲಿರುವಂತಹ ವಿಶೇಷವಾಗಿರುವಂತಹ ತರಿಗೊಂಡ ವೆಂಗಮಾಂಬ ಕ್ಷೇತ್ರ ಇದು. ಈ ತರಿಗೊಂಡ ಕ್ಷೇತ್ರದ ನರಸಿಂಹನೇ ತಾಳಪಾಕ ಅನ್ನಮಾಚಾರ್ಯರ ಗೃಹ ದೇವತೆಯೂ ಆಗಿದ್ದಾನೆ. ಆ ರೀತಿಯಾಗಿ ಅನೇಕ ಮಹಾತ್ಮರಿಗೆ, ಮಂತ್ರಸಿದ್ಧರಿಗೆ, ಭಕ್ತರಿಗೆ ಜನ್ಮವನ್ನು ಕೊಟ್ಟಂತಹ ಗ್ರಾಮಗಳು ಇವುಗಳಾಗಿವೆ. ಇಲ್ಲಿನ ನರಸಿಂಹನು ಜ್ಞಾನಪ್ರದಾಯಕನಾಗಿದ್ದಾನೆ. ಯಾರು ಈ ನರಸಿಂಹನ ಉಪಾಸನೆಯನ್ನು ಮಾಡುತ್ತಾರೆಯೋ ಅಂಥವರಿಗೆ ವಿಶೇಷವಾದಂತಹ ಅನುಗ್ರಹ ಉಂಟಾಗುತ್ತದೆ, ಮಹತ್ವಪೂರ್ಣವಾದಂತಹ ಅನುಗ್ರಹ ಉಂಟಾಗುತ್ತದೆ. ಅವರು ಅಕ್ಷರ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ. ಹೀಗೆ ಇದೇ ಗ್ರಾಮದವರಾಗಿರುವಂತಹ ವೆಂಗಮಾಂಬರು ತಾವು ಶ್ರೀನಿವಾಸನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದವರು, ಇಲ್ಲಿನ ನರಸಿಂಹನನ್ನು ವಿಶೇಷವಾಗಿ ಉಪಾಸನೆ ಮಾಡಿದವರು. ಆ ನರಸಿಂಹನ ಅನುಗ್ರಹದಿಂದ ಅಪಾರವಾದಂತಹ ಜ್ಞಾನವನ್ನು ಅವರು ಸಾಧಿಸಿದ್ದಾರೆ. ಆತ ಯೋಗಜ್ಞಾನ, ವೇದಾಂತ ಜ್ಞಾನ, ಭಕ್ತಿ, ವೈರಾಗ್ಯಗಳೆಲ್ಲವನ್ನೂ ಕೂಡ ಸಾಧಿಸಿದಂತಹ ಭಕ್ತಾಗ್ರೇಸರಣಿಯಾಗಿ ಜಗದ್ವಿಖ್ಯಾತಿಯನ್ನು ಪಡೆದಿದ್ದಾಳೆ. ವೆಂಗಮಾಂಬನವರು ಮೊಟ್ಟ ಮೊದಲ ಬಾರಿಗೆ ವಿಶೇಷವಾಗಿ ನರಸಿಂಹ ಶತಕ ಎನ್ನುವಂತಹ 100 ಶ್ಲೋಕಗಳ ಶತಕ ಕಾವ್ಯವನ್ನು ಬರೆದು ಈ ತರಿಗೊಂಡದ ಲಕ್ಷ್ಮೀ ಸಮೇತನಾದ ನರಸಿಂಹನಿಗೆ ನಿವೇದಿಸಿದ್ದಾರೆ. ಆ ಲಕ್ಷ್ಮೀ ನರಸಿಂಹ ಶತಕವು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶತಕಗಳಲ್ಲಿ ಒಂದಾಗಿದೆ. ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಎನ್ನುವ ರೀತಿಯಲ್ಲಿ ಯಾವ
ಕರಾವಲಂಬನ ಸ್ತೋತ್ರವಿದೆಯೋ ಅದೇ ರೀತಿಯಲ್ಲಿ ತರಿಗೊಂಡ ವೆಂಗಮಾಂಬನ ಲಕ್ಷ್ಮೀನಾರಸಿಂಹ ಶತಕವು ಕೂಡ ಪ್ರಸಿದ್ಧಿಯನ್ನು ತೆಲುಗು ಭಾಷೆಯಲ್ಲಿ ಪಡೆದುಕೊಂಡಿದೆ. ಆ ರೀತಿಯಾಗಿ ಜನರಿಗೆ ಅತ್ಯಂತ ಪ್ರಿಯವಾಗಿರುವ ಅನೇಕ ರಚನೆಗಳನ್ನು ವೆಂಗಮಾಂಬ ಅವರು ರಚಿಸಿದ್ದಾರೆ. ಭಕ್ತ ಕವಯಿತ್ರಿ ಎನ್ನುವಂಥ ಹೆಸರನ್ನು ಭಗವಾನ್ ವಾಸುದೇವ ಪ್ರಣಾದೋ ಭಗವಾನ್ ಸಂಕರ್ಷಣ ಪ್ರಣಾದೋ ಭಗವಾನ್ ಪ್ರದ್ಯುಮ್ನ ಪ್ರಣಾದ ಭಗವಾನ್ ಅನುದ್ಧ ಪ್ರಣಾದೋ ಭಗವಾನ್ ಪುರುಷ ಪ್ರೇಣಾದೋ ಭಗವಾನ್ ಸತ್ಯ ಪ್ರೇಣಾದೋ ಭಗವಾನ್ ಅಚ್ಯುತ ಪ್ರೇಣಾದ ಭಗವಾನ್ ಅನಂತ ಪ್ರೇಣಾದೋ ಭಗವಾನ್ ವಾಸುದೇವೋ ವರ್ಜದ ಭಗವಾನ್ ಸಂಕರ್ಷಣೋ ವರ್ಜದ ಭಗವಾನ್ ಪ್ರದ್ಯುಮ್ನೋ ವರ್ಜದ ಭಗವಾನ್ ಅನಿರುದ್ಧೋ ವರ್ಜದ ಭಗವಾನ್ ಪುರುಷೋ ವರ್ಜದ ಭಗವಾನ್ ಸತ್ಯೋ ವರ್ಜದ ಭಗವಾನ್ ಅಚ್ಯುತೋ ವರ್ಜದ ಭಗವಾನ್ ಅನಂತೋ ವರ್ಜದ ವರ್ಧಂತ ಭೂರ್ಭವಸ್ವಃ ತಚ್ಚ ಪಿತವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಓಂ ನಮಃ ಶಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನೋ ಶಕ್ರಃ ಪ್ರಚೋದಯಾತ್. ಓಂ ಪುಣ್ಯಾಹಂ ಪ್ರವಂತ ಪುಣ್ಯಾಹಮಸ್ತು. ಓಂ ಸ್ವಸ್ತಿರ ಇಂದ್ರ ರುದ್ರಶ್ರವಾಃ ಸ್ವಸ್ತಿರ ಪೂಷಾ ವಿಶ್ವವೇದಾಃ ಸ್ವಸ್ತಿರ ಹಸ್ತಾರಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿ ದದಾತು. ಓಂ ಸ್ವಸ್ತಿರ್ಭವಂತ ಓಂ ಸ್ವಸ್ತಿಃ ಓಂ ಸ್ವಸ್ತಿರ್ಭವಂತ ಓಂ ಸ್ವಸ್ತಿಃ ಸ್ವಸ್ತಿರ್ಭವಂತ ಓಂ ಸ್ವಸ್ತಿಃ ಓಂ ವೃದ್ಧ್ಯಾಸವ್ಯೇರಮದೋ ಭದಜ್ಯ ಮಿತ್ರಂ ದೇಹಂ ಮಿತ್ರದೇನ್ನೋಸ್ತು ಅನುರಾಧಾನವಿಷಾ ವರ್ಧಯಂತಃ ಶತಂ ದೇವಸ್ವೀರಾಃ ವೃದ್ಧಿರ್ಭವಂತ ಕರ್ಮವೃದ್ಧ್ಯತಾ ಯತ್ಪುಣ್ಯಂ ನಕ್ಷತ್ರಂ ತದ್ಭೇದೋ ಅದಾದೈತಿ ಅತನಕ್ಷತ್ರಂ ಯೈತಿ ಯಾವದು ಸೂರ್ಯ ಗಚ್ಚೇತ್ ಯತ್ರ ಗಣ್ಯಂ ಪಶ್ಯೇತ್ ತಾವತ್ ಕುರ್ವೇಸ್ಯ ಕಾರ್ಯೇ ಸ್ಯಾಃ ಪುಣ್ಯಾಹ ಏವ ಕುರುತೆ ಪುಣ್ಯಾಹಂ ಪ್ರವಂತ ಪುಣ್ಯಾಹಂ ಕರ್ಮಣೋಸ್ತು. ಓಂ ಪವಮಾನಸ್ಯ ಭರ್ಜನಃ ಪವಿತ್ರೇಣ ವಿದರ್ಶಿನಿಃ ಯ ಪೋದಾಧವನಾತಮ ಪುನಂತು ಮಾದೇವ ಜನಾಃ ಪುನಂತ ಮನವಾಧಿಯ ಪುನಂತ ವಿಶ್ವ ಆಯುವಃ ಜಾತವೇದ ಪವಿತ್ರಮದ ಪವಿತ್ರೇಣ ಪರಾಹಿಮ ಶುಕ್ರೇಣ ದೇವ ದೀಕ್ಷತೆ ಅಗ್ನೇ ಕೃತ್ವಾ ಕೃತೋರ್ಣ ಯತ್ತೆ ಪವಿತ್ರಮಕ್ಷಸಿ ಅಗ್ನೇ ವಿದಿತ ಮಂತ್ರಃ ಬ್ರಹ್ಮದೇನ ಪುನೀಮಹೇ ಉಪಾಭ್ಯಾಂ ದೇವಸವಿದಃ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ ವೈಶ್ವದೇವೇ ಪುನದೇವ್ಯಾಗಾತ್ ಯಸ್ವೇದಸ್ವೇದನವೋ ವೇದವಿಷ್ಟಾಃ ತಯಾಮದೃತಮಾರ್ಥೇಷು ವಯಜ್ಞಸ್ಯಾಮದಯೋರೀಣ ವೈಶ್ವಾನರಾರ್ಷಿಮಾಪನಾತ್ ವಾದ ಪ್ರಾಣೇಶೇ ಮಯೋಭೂಃ ದ್ಯಾವಾ ಪೃಥಿವೀ ವಯಸಾಮಯೋಭಿಃ ವೃತಾವಾರೀಗ್ನೇಮಾಪನೀತ ಬೃಹಸ್ಪತಿಃ ಪರಿಶಿಷ್ಟೇದಮನ್ನಭಿಃ ಅಗ್ನೇ ದಕ್ಷೇ ಪುನಾಹಿಮ ಏನ ದೇವಾಪನತ ಏನಾಪೋ ದಿವ್ಯಂ ಕೃತಃ ತೇನ ದಿವ್ಯೇನ ಬ್ರಹ್ಮಣ ಇದಂ ಬ್ರಹ್ಮ ಪುನೀಮಹೇ ಯಃ ಪಾಪಮಾನೇ ರಜ್ಯೇತಿ ವೃಷವಿಶ್ವಂ ಮೃತಗಂ ಸರ್ವಗಂ ಸಬೋಧಪಸ್ತಾದಿ ಸೈದಂ ಮಾತರೀಶ್ವರಃ ಪವಮಾನೇರ್ಯಾಧ್ಯೇತಿ ವೃಷವಿಶ್ವಂ ಮೃತಗಂ ತಸ್ಮೈ ಸರಸ್ವತಿ ಗೃಹೇ ಕ್ಷೀರಕಂ ಸರ್ಪರ್ಮದೋದಕಂ ಪವಮಾನೇ ಸ್ವಸ್ಥೇನೇ ಶತಕಾಯ ವಯಸ್ವತಃ ವೃಷವಿಶ್ವಂ ಮೃತರಸಃ ಬ್ರಾಹ್ಮಣೇ ಶತಕಂ ಹಿದಂ ಏನ ದೇವಾ ಪವಿತ್ರೇಣ ಆತ್ಮಾನಂ ಪರದೇ ಸದಾಃ ತೇನ ಸಹಸ್ರಧಾರೇಣ ಪವಮಾನ್ಯಪರಂತಮ ಪ್ರಾಜಾಪತ್ಯಂ ಪವಿತ್ರಂ ಸದಾಜ್ಞಾಮಕಂ ಹಿರಣ್ಮಯಂ ತೇನ ಬ್ರಹ್ಮ ವಿದಾವಯಂ ಪೂತಂ ಬ್ರಹ್ಮ ಪರೀಮಹೇ ಇಂದ್ರಸ್ವನೇತೆ ಸಹನಾಪನಾತು ಸೋಮಸ್ಯಾವಣಸ್ಸಮೇಚ್ಛ ಯಮ ರಾಜಾ ಪ್ರಣಾದಮ ಜಾತವೇದ ಮೋಕ್ಷಯಂಚಾಪನಾತು. ಓಂ ಭೂರ್ಭುವಸ್ಸವಃ ತಚ್ಛಯೋರಾಗುಣೀಮಹೇ ಘಾತಂ ಯಜ್ಞಾಯ ಘಾತಂ ಯಜ್ಞಪದಯೇ ದೇವೇ ಸ್ವಸ್ತಿರಸ್ವನಃ ಸ್ವಸ್ತಿರ್ಮಾನುಷೇಭ್ಯಃ ಓರ್ಧ್ವಂ ಜಗಾದವೇಶದಂ ಷಣ್ಣಾಸ್ತದ್ವಿಪದೇ ಚಂಚಲಶ್ವದೇ. ಓಂ ಶಾಂತಿ ಶಾಂತಿ ಶಾಂತಿಃ. ಸ್ಥಾನಾನಿ ದೇಶಾ ಸಹಸ್ರಬಾಹುರ್ವರೇಣ್ಯನಾಮ್ಯ ವಿರಜಾಂಸಿ ನಾಮ್ಯ ತೇಭ್ಯೋ ನಮಸ್ತೆ ಮಧುಸೂದನಾಯ ತತ್ರಾಭಿಮಾನಂ ಪರಿರಕ್ಷಯಂತಂ ತಚ್ಛದ ಪ್ರಣವೇನ ಕುಂಭಮುದ್ಧಾಯ. ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದ ವಿಧಿವಿಧಾನಗಳನ್ನು ವೀಕ್ಷಿಸುತ್ತಿದ್ದೀರಿ. ಇಲ್ಲಿ ಶಂಖಚಕ್ರ ವಿಭೂಷಿತನಾಗಿರುವ ಶ್ರೀ ಶ್ರೀನಿವಾಸನು ವಿರಾಜಮಾನನಾಗಿದ್ದಾನೆ.
ಶ್ರೀದೇವಿ ಭೂದೇವಿಯರು ಆ ವಿರಾಜಮಾನರಾಗಿದ್ದಾರೆ. ವೈಖಾನಸ ಆಗಮ ಪದ್ಧತಿಯನ್ನು ಅನುಸರಿಸಿ ಸಂಪ್ರೋಕ್ಷಣಾದಿ ವಿಧಿವಿಧಾನಗಳನ್ನು ಈ ಸಂದರ್ಭದಲ್ಲಿ ನೆರವೇರಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಶುಭ ವೇಳೆಯಲ್ಲಿ ಪರಮಾತ್ಮನ ದಿವ್ಯವಾದಂತಹ ಮಹಿಮೆಯನ್ನು ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮನ ದಿವ್ಯವಾದಂತಹ ಮಹಿಮೆಗೆ ಪುರಾಣಗಳು ಪ್ರಧಾನವಾದಂತಹ ಆಕರ. ಋಷಿಮುನಿಗಳು ಸತ್ರಯಾಗದಂತಹ ವಿಶೇಷವಾದಂತಹ ಯಾಗದ ಸಂದರ್ಭದಲ್ಲಿ ಅದರ ಬಿಡುವಿನಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿಕೊಳ್ಳುತ್ತಾ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಹೇಳುವಂತಹ ವ್ಯಕ್ತಿಗಳು ಕೂಡ ಮಹಾಜ್ಞಾನಿಗಳು. ಅವರು ಭೂತ ಭವಿಷ್ಯದ್ ವರ್ತಮಾನಗಳನ್ನು ಮೂರೂ ಕಾಲಗಳನ್ನು ಸಮಾನವಾದಂತಹ ರೀತಿಯಲ್ಲಿ ನೋಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವರು. ಅಂದರೆ ಅವರು ತಮ್ಮ ದಿವ್ಯದೃಷ್ಟಿಯಿಂದ ನಡೆದದ್ದನ್ನು, ನಡೆಯುತ್ತಿರುವುದನ್ನು, ನಡೆಯಬಹುದಾದದ್ದನ್ನು ಕೂಡ ಸ್ಪಷ್ಟವಾಗಿ ಆ ಸ್ಥಳದಲ್ಲಿ ಆ ಕ್ಷಣದಲ್ಲಿ ನೋಡುತ್ತಿದ್ದಂತೆ ವರ್ಣಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವರು. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಪುರಾಣಗಳ ಅಧ್ಯಯನ ಸಂದರ್ಭದಲ್ಲಿ ಮುಂದೆ ಬರುವಂತಹದ್ದನ್ನು ಕೂಡ ನಡೆಯುತ್ತಿರುವಂತೆ ಅಥವಾ ನಡೆದು ಹೋದಂತೆ ಹೇಳುವಂತಹ ಪರಿಪಾಠಿಯನ್ನು ಕಾಣುತ್ತೇವೆ. ಅದೇ ರೀತಿಯಲ್ಲಿ ನಡೆದು ಹೋದದ್ದನ್ನು ಕೂಡ ನಡೆಯುತ್ತಿರುವಂತೆ ಹೇಳುತ್ತಿರುವುದನ್ನು ಕೂಡ ನಾವು ಗಮನಿಸುತ್ತೇವೆ. ಅಂದರೆ ಅವರ ಕಣ್ಮುಂದೆ ಅವು ಹಾಯ್ದು ಹೋಗುತ್ತಿರುವಾಗ, ಅವರ ಅರಿವಿಗೆ ಬರುತ್ತಿರುವಾಗ ಅವರು ಈ ಕ್ಷಣದಲ್ಲಿ ನಡೆಯುತ್ತಿರುವಂತೆ, ಅಂದರೆ ಆ ಕಾಲಕ್ಕೆ ಅವರು ಹೋಗಿರುವುದರಿಂದಾಗಿ ಇಲ್ಲಿರುವಂತಹ ವ್ಯಕ್ತಿಗಳಿಗೆ ಆ ಕಾಲದ ವಿಷಯವನ್ನು ಕೂಡ ಈಗ ನಡೆಯುತ್ತಿರುವಂತೆ ಹೇಳಬಲ್ಲಂತಹ ವಿಶಿಷ್ಟ ಜ್ಞಾನಿಗಳು ಅವರಾಗಿದ್ದಾರೆ. ಆದ್ದರಿಂದಾಗಿ ಪುರಾಣಗಳು ತ್ರಿಕಾಲಾಬಾಧಿತವಾಗಿ ಭೂತ ಭವಿಷ್ಯದ್ ವರ್ತಮಾನಗಳನ್ನು ಹೇಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿವೆ. ಅನೇಕ ಸಾವಿರ ವರ್ಷಗಳ ನಂತರ ನಡೆಯಬಲ್ಲಂತಹ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಲಕ್ಷಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಡೆದ, ಅನೇಕ ಯುಗಗಳ ಹಿಂದೆ ನಡೆದ, ಅನೇಕ ಪ್ರಳಯಗಳ ಹಿಂದೆ ನಡೆದಂತಹ ವಿಷಯಗಳನ್ನು ಕೂಡ ಅವರು ಹೇಳುವಲ್ಲಿ ಸಮರ್ಥರಾಗಿದ್ದಾರೆ. ಆ ರೀತಿ ಪರಮಾತ್ಮನ ಸೃಷ್ಟಿಯ ಆದಿಯಿಂದ ಹಿಡಿದು ಇಲ್ಲಿಯವರೆಗೆ ನಡೆದಂತಹ ಎಲ್ಲ ಕ್ರಮವನ್ನು ಕೂಡ ಪುರಾಣಗಳು ಸ್ಪಷ್ಟವಾಗಿ ಹೇಳಿವೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ಎನ್ನುವಂತಹ ರೀತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಪುರಾಣಗಳು ಒದಗಿಸಿಕೊಟ್ಟಿವೆ. ಆ ರೀತಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸ್ಥಳ ಪುರಾಣ ಎನ್ನುವಂತಹ ರೀತಿಯಲ್ಲಿ ಆ ಪುರಾಣಗಳ ಆಯ್ದ ಭಾಗಗಳನ್ನು ಜನರು ತಮ್ಮ ಪ್ರಚಾರದಲ್ಲಿ ಇರಿಸಿಕೊಂಡಿದ್ದಾರೆ. ಆಯಾ ಕ್ಷೇತ್ರದ ಜನರು ತಮ್ಮ ತಮ್ಮ ಕ್ಷೇತ್ರದ ಹಿರಿಮೆಯನ್ನು ಅರಿತುಕೊಳ್ಳುವುದಕ್ಕಾಗಿ ಆ ಪುರಾಣದಲ್ಲಿರುವಂತಹ ಆ ಭಾಗಗಳನ್ನು ಮಾತ್ರವೇ ಆಯ್ದುಕೊಂಡು ಇದು ಕಾಶಿ ಕ್ಷೇತ್ರದ ಮಹಾತ್ಮೆ, ಇದು ಗೋಕರ್ಣ ಕ್ಷೇತ್ರದ ಮಹಾತ್ಮೆ, ಇದು ಶ್ರೀ ವೆಂಕಟಾಚಲ ಮಹಾತ್ಮೆ ಎನ್ನುವಂತಹ ರೀತಿಯಲ್ಲಿ ಅವರು ಬಿಡಿ ಬಿಡಿಯಾಗಿ ಅವುಗಳನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ಪಾರಾಯಣ ಮಾಡುತ್ತಾ ಅವುಗಳನ್ನು ಪ್ರವಚನ ಮಾಡುತ್ತಾ ಜನರಿಗೆ ಒದಗಿಸಿಕೊಡುತ್ತಾ ಬಂದಿದ್ದಾರೆ. ಆ ರೀತಿ ಆಯಾ ಊರುಗಳಲ್ಲಿ ಸಂಬಂಧಪಟ್ಟಂತೆ ವಿಶೇಷವಾದ ಮಹಿಮೆ ಇರುವ ದೇವತಾಮೂರ್ತಿಗಳಿಗೆ ಸಂಬಂಧಪಟ್ಟ ಎಲ್ಲ ವಿಧಿವೈಭವಗಳನ್ನು ಕೂಡ ಆ ಸ್ಥಾನಿಕವಾದಂತಹ ಸ್ಥಳ ಪುರಾಣದಲ್ಲಿ ಹೇಳಲಾಗಿದೆ. ಕೆಲವು ಬರೆಯದೆಯೂ ಇರುವಂತಹ ಜನಶ್ರುತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಂದಂತಹ ಪುರಾಣಗಳನ್ನು ಕೂಡ ನಾವು ನೋಡಬಹುದು. ಅವುಗಳು ಕೂಡ ಆಯಾ ಕ್ಷೇತ್ರದ ಮಹಿಮೆಯನ್ನು ತಿಳಿಯಪಡಿಸುತ್ತಿವೆ. ಅನೇಕ ಸಂವಾದಗಳು, ಅನೇಕ ಋಷಿಮುನಿಗಳು ಆ ಕ್ಷೇತ್ರಕ್ಕೆ ಬಂದಿರುವಂತಹ ಸಂದರ್ಭಗಳನ್ನು ನಾವು ಗುರುತಿಸಬಹುದು. ಆ ಋಷಿಮುನಿಗಳು ಬಂದಾಗ ವಿವಿಧ ತೀರ್ಥಗಳು ಉದ್ಭವವಾಗಿವೆ. ಆದ್ದರಿಂದಾಗಿ ಅಗಸ್ತ್ಯ ತೀರ್ಥ ಮೊದಲಾದಂತಹ ತೀರ್ಥಗಳನ್ನು ಕೂಡ ಗುರುತಿಸಿ ಪೂಜಿಸುತ್ತಾರೆ. ನಾರದಾದಿಗಳು ಬಂದಾಗ ನಾರದರ ಹೆಸರಿನಲ್ಲಿ ಕೆಲವು ತೀರ್ಥಗಳು ಉಂಟಾಗಿರಬಹುದು. ಹೀಗೆ
ನಾರದಾದಿ ಮುನಿಗಳು ಬಂದಂತಹ ಸಂದರ್ಭದಲ್ಲಿ ಆಯಾ ತೀರ್ಥಗಳು ಉಂಟಾದದ್ದನ್ನು ನೆನಪಿಸಿಕೊಳ್ಳುತ್ತಾ ಅವರ ನೆನಪಿನಲ್ಲಿ ವಿವಿಧ ರೀತಿಯ ಸ್ಥಾನಗಳನ್ನು ತೋರಿಸುತ್ತಾರೆ. ಹೀಗೆ ಸ್ಥಳ ಪುರಾಣವೇದ ಇಲ್ಲದೇ ಇರುವಂತಹ ಕ್ಷೇತ್ರವಿಲ್ಲ. ಆ ಸ್ಥಳ ಪುರಾಣವೆಲ್ಲವೂ ಕೂಡ ಜನಶ್ರುತಿಯಿಂದ ಒಬ್ಬರಿಂದ ಒಬ್ಬರಿಗೆ, ತಲೆಮಾರಿನಿಂದ ತಲೆಮಾರಿಗೆ ಅವು ವರ್ಗಾವಣೆಯನ್ನು ಪಡೆಯುತ್ತಾ ಜನರು ಭಕ್ತಿಭಾವದಿಂದ ಅವುಗಳನ್ನು ಪುನಃ ಪುನಃ ಜನರಿಗೆ ತಿಳಿಯಪಡಿಸುತ್ತಾ ಆ ಕ್ಷೇತ್ರದ ವಿಷಯದಲ್ಲಿ ಬರುವಂತಹ ಭಕ್ತರಿಗೆ ಶ್ರದ್ಧೆ ಉಂಟಾಗುವಂತೆ ಮಾಡುತ್ತಾರೆ. ಸಾಕ್ಷಿ ತಾಂಬೂಲ ದೇವತಾಭ್ಯೋ ನಮಃ, ರಕ್ಷಾಸೂತ್ರ ದೇವತಾ, ಯಜ್ಞೋಪಿ ದೇವತಾ, ಮಧುಪರ್ಕ ದೇವತಾಭ್ಯೋ ನಮಃ. ಸರ್ವೋಪಚಾರಾರ್ಥಂ ಅಕ್ಷತಾಂ ಸಮರ್ಪಯಾಮಿ. ತಥಾ ಭಗವತ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಆವಾಹನಾದಿ ಪ್ರಕ್ರಿಯೆಗಳನ್ನು ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಿದ್ದಾರೆ. ವಿಗ್ರಹಗಳಲ್ಲಿ ಈ ಆವಾಹನ ಪ್ರಕ್ರಿಯೆಯನ್ನು ತಾವು ಈ ಸಂದರ್ಭದಲ್ಲಿ ಗಮನಿಸುತ್ತೀರಿ. ವಿಗ್ರಹಗಳಲ್ಲಿ ಆ ದೇವತಾ ಶಕ್ತಿಯನ್ನು ಆವಾಹನೆ ಮಾಡಿ ಆನಂತರದಲ್ಲಿ ಅರ್ಘ್ಯಪಾದ್ಯ ಆಚಮನಿಯಾದಿ ಸೇವಾ ವಿಧಿಗಳನ್ನು ನಿರ್ವಹಿಸಿ ಕಲ್ಯಾಣೋತ್ಸವದಂತಹ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಸಂದರ್ಭ ಇದಾಗಿದೆ. ಇಲ್ಲಿ ಲಕ್ಷ್ಮೀ ನರಸಿಂಹನು ಪ್ರಧಾನವಾದಂತಹ ದೇವತೆ. ಅದೇ ರೀತಿಯಲ್ಲಿ ಶ್ರೀ ಶ್ರೀನಿವಾಸನು ಕೂಡ ಈ ಸ್ಥಾನದಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಆರಾಧ್ಯ ದೇವತೆ. ಹೀಗೆ ತಿರುಮಲ ತಿರುಪತಿ ದೇವಸ್ಥಾನವು ನಿರ್ವಹಿಸುತ್ತಿರುವಂತಹ ದೇವಾಲಯಗಳಲ್ಲಿ ಈ ಸ್ಥಾನವು ಕೂಡ ಒಂದಾಗಿದೆ. ತಿರುಮಲದ ವೆಂಗಮಾಂಬ ದೇವಿಯ ಜನ್ಮಸ್ಥಾನ ಇದಾದ್ದರಿಂದಾಗಿ ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಮಹತ್ವವಿದೆ, ಇತಿಹಾಸವಿದೆ. ಐತಿಹಾಸಿಕವಾಗಿ ಇದು ಅತ್ಯಂತ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಪ್ರಾಚೀನವಾದದ್ದು, ಸ್ವಯಂ ವ್ಯಕ್ತವಾದದ್ದು. ಈ ಎಲ್ಲ ಕಾರಣಗಳಿಂದಲೂ ಕೂಡ ಈ ಕ್ಷೇತ್ರ ಜನಾದರಣೆಯನ್ನು ಪಡೆದುಕೊಳ್ಳುತ್ತಿದೆ. ಸುದೂರದ ಗ್ರಾಮಗಳಲ್ಲಿ ಇರುವಂತಹ ಕ್ಷೇತ್ರಗಳಿಗೆ ಜನರು ಹೋಗುವುದು ಕಷ್ಟ ಸಾಧ್ಯವಾದದ್ದು. ವ್ಯವಸ್ಥೆಗಳು ಇಲ್ಲದೇ ಇರುವುದರಿಂದ, ವಾಹನ ಸೌಕರ್ಯಗಳು ಇಲ್ಲದೇ ಇರುವ ಕಾರಣದಿಂದಾಗಿ ಆಯಾ ಕ್ಷೇತ್ರಗಳು ಪ್ರಸಿದ್ಧವಾದರೂ ಕೂಡ ಜನರು ಆಯಾ ಕ್ಷೇತ್ರಗಳಿಗೆ ಭೇಟಿ ಕೊಡುವುದು ಕಷ್ಟ ಸಾಧ್ಯವಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನವು ಇಂತಹ ವಿಶೇಷ ಕ್ಷೇತ್ರಗಳನ್ನು ಗುರುತಿಸಿ ಅಲ್ಲಿ ಭಕ್ತರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಪರಿಕಲ್ಪಿಸಿ ಆ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಮಾಡುವ ಪ್ರಕ್ರಿಯೆಯನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಕೇವಲ ಆಂಧ್ರ ಪ್ರದೇಶದಲ್ಲಷ್ಟೇ ಅಲ್ಲ, ಆಂಧ್ರ ಪ್ರದೇಶದಿಂದ ಹೊರಗೂ ಕೂಡ ಕ್ಷೇತ್ರಗಳ ಅಭಿವೃದ್ಧಿಯತ್ತ ದೃಷ್ಟಿಯನ್ನು ಸಾರಿಸಿದೆ. ಆ ರೀತಿಯಾಗಿ ಅನೇಕ ವಿಧವಾದಂತಹ ಕ್ಷೇತ್ರಗಳು ಜೀರ್ಣೋದ್ಧಾರವನ್ನು ಪಡೆದಿವೆ. ಅಂತಹ ಕ್ಷೇತ್ರಗಳಲ್ಲಿ ತರಿಗೊಂಡ ಕ್ಷೇತ್ರವೂ ಒಂದಾಗಿದೆ. ಇದರ ಐತಿಹಾಸಿಕ ಮಹತ್ವವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಈ ಕ್ಷೇತ್ರದ ಪ್ರಾಚೀನತ್ವವನ್ನು, ಸ್ವಯಂ ವ್ಯಕ್ತ ಕ್ಷೇತ್ರವಾದ್ದರಿಂದ ಅದರ ಮಹತ್ವವನ್ನು ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕ್ಷೇತ್ರದಲ್ಲಿ, ಈ ಗ್ರಾಮದಲ್ಲಿ ಈ ದೇವಾಲಯವನ್ನು ಪುನರುದ್ಧರಿಸುವುದರ ಮೂಲಕ ಜನರು ಈ ಕ್ಷೇತ್ರಕ್ಕೆ ಆಗಮಿಸುವಂತಹ ಅವಕಾಶವನ್ನು ಹೆಚ್ಚಿಸಿದ್ದಾರೆ. ಅಷ್ಟಲ್ಲದೆ ಆಗಮೋಕ್ತ ವಿಧಾನದಿಂದ ಅನೇಕ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ.
ಆದರೆ ತಿರುಮಲ ತಿರುಪತಿ ದೇವಸ್ಥಾನವು ತನ್ನ ವಶಕ್ಕೆ ಪಡೆದಿರುವ, ತನ್ನ ನಿರ್ವಹಣೆಗೆ ತೆಗೆದುಕೊಂಡಿರುವಂತಹ ದೇವಾಲಯಗಳಲ್ಲಿ ಜೀರ್ಣೋದ್ಧಾರದ ಜೊತೆಗೆ ವಿಗ್ರಹ ಪ್ರತಿಷ್ಠಾಪನಾದಿ ಎಲ್ಲ ವಿಧಿವಿಧಾನಗಳನ್ನು ಆಗಮಶಾಸ್ತ್ರೋಕ್ತ ವಿಧಿಗನುಸಾರವಾಗಿ ನಿರ್ವಹಿಸಿ, ಯಾವ ಆಗಮದ ವಿಧಿಗನುಸಾರವಾಗಿ ದೇವಾಲಯವನ್ನು ನಿರ್ಮಿಸುತ್ತಾರೆಯೋ ಅದೇ ಆಗಮದ ದೀಕ್ಷೆಯನ್ನು ಪಡೆದಂತಹ ಅರ್ಚಕರನ್ನು ಆ ದೇವಾಲಯದ ಅರ್ಚನಾದಿ ಕಾರ್ಯಕ್ರಮಗಳಿಗೆ ನಿಯೋಜಿಸುತ್ತದೆ. ಈ ರೀತಿಯಾಗಿ ದೇವಾಲಯವು ಉದ್ಧಾರವನ್ನು ಪಡೆಯುವುದಷ್ಟೇ ಅಲ್ಲದೆ ಪೂಜೆ ಹಾಗೂ ಮೊದಲಾದಂತಹ ಎಲ್ಲ ವಿಧಿವಿಧಾನಗಳು, ಉತ್ಸವಗಳು, ಕಲ್ಯಾಣೋತ್ಸವ ಮೊದಲಾದಂತಹ ಎಲ್ಲ ಉತ್ಸವಗಳು ಕೂಡ ನಿರ್ವಿಘ್ನವಾಗಿ ನಡೆಯುವುದರಿಂದಾಗಿ ಆ ಕ್ಷೇತ್ರವು ಸಮೃದ್ಧವಾಗುವುದಷ್ಟೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಆ ಭಗವಂತನ ದಿವ್ಯಾನುಗ್ರಹಕ್ಕೆ ಪಾತ್ರಭೂತವಾಗಿ ಶಾಂತಿ ಸಮೃದ್ಧಿಗಳನ್ನು ಪಡೆದುಕೊಳ್ಳುತ್ತವೆ. ಯಾವ ಊರಿನಲ್ಲಿ ಭಗವಂತನ ಆರಾಧನೆ ಶಾಸ್ತ್ರೋಕ್ತ ವಿಧಾನದಿಂದ ನಡೆಯುತ್ತದೆಯೋ, ಕಾಲ ಕಾಲಕ್ಕೆ ಉತ್ಸವಗಳು, ಪೂಜೆ, ಅಭಿಷೇಕ ಮೊದಲಾದವುಗಳು ನಡೆಯುತ್ತವೆಯೋ ಆ ಗ್ರಾಮವು ಹಸಿರಿನಿಂದ ತುಂಬಿರುತ್ತದೆ. ಆ ಗ್ರಾಮದಲ್ಲಿ ಎಲ್ಲ ವಿಧವಾದಂತಹ ದೋಷಗಳು ಕೂಡ ದೂರವಾಗಿ ಎಲ್ಲ ವಿಧವಾದಂತಹ ಅನುಗ್ರಹವು ಕೂಡ ಪ್ರಾಪ್ತವಾಗುತ್ತದೆ. ಅಂತಹ ಮಹತ್ವಪೂರ್ಣವಾದಂತಹ ಸ್ಥಾನವಾಗಿ ಈ ನರಸಿಂಹಸ್ವಾಮಿಯ ಕ್ಷೇತ್ರವು ಕೂಡ ವಿಸ್ತಾರವನ್ನು ಪಡೆದುಕೊಂಡಿದೆ. ಈ ಮಹತ್ತರವಾದಂತಹ ಕ್ಷೇತ್ರ ಅತ್ಯಂತ ವಿಶೇಷವಾದಂತಹ ವೈಭವದೊಂದಿಗೆ ಮೆರೆಯುತ್ತಿದೆ. ಅಂತಹ ಮಹತ್ವಪೂರ್ಣವಾದಂತಹ ಕ್ಷೇತ್ರವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದಿರಿ. ಇದೀಗ ಯಜ್ಞೋಪವೀತ ಧಾರಣೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ ಪುರಸ್ತಾತ್. ಪ್ರಜಾಪತಿಯಾದಂತಹ ಬ್ರಹ್ಮನಿಗೆ ತಾನು ಹುಟ್ಟುವಾಗಲೇ, ತಾನು ಆವಿರ್ಭವಿಸುವ ಸಂದರ್ಭದಲ್ಲಿಯೇ ಸಹಜವಾದಂತಹ ಯಜ್ಞೋಪವೀತದೊಂದಿಗೆ ಅವನು ಅವತರಿಸಿದ್ದಾನೆ. ಅದು ಯಜ್ಞ ಸಂಬದ್ಧವಾದಂತಹ ವಿಶೇಷವಾದ ಒಂದು ಸೂತ್ರವಾಗಿದೆ. ಅದೇ ರೀತಿ ವರನಾಗಿರುವಂತಹ ಶ್ರೀನಿವಾಸನಿಗೆ ಈ ಸಂದರ್ಭದಲ್ಲಿ ಈ ಮಂಗಳವಾದಂತಹ ಯಜ್ಞೋಪವೀತವನ್ನು ತೊಡಿಸಿದ್ದಾರೆ. ವಿವಾಹದ ಸಂದರ್ಭದಲ್ಲಿ 2ನೇ ಯಜ್ಞೋಪವೀತ ಧಾರಣೆ ಇದೆ. ಅದಕ್ಕನುಗುಣವಾಗಿ ಈ ವಿವಾಹ ಅಂಗಭೂತವಾದಂತಹ ಯಜ್ಞೋಪವೀತವನ್ನು ಈ ಸಂದರ್ಭದಲ್ಲಿ ಪರಮಾತ್ಮನಿಗೆ ಒದಗಿಸಿಕೊಟ್ಟಿದ್ದಾರೆ. ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ತದಸ್ಯ ಪ್ರಿಯಮವಿವಾದೋ ಹಸ್ಯಾಂ ನರೋ ಯತ್ರ ದೇವಯೋ ವದಂತಿ ಕುರುಕ್ರಮಸ್ಯ ಸಹಿ ಬಂಧುರಿಸ್ತಾತ್ ವಿಷ್ಣೋತ್ಪದೇ ಪರಮೇ ಮದ್ಭವಸ್ವಃ ಪ್ರವಸ್ತಿಸ್ತಸ್ತವ ದೇವೀರ್ಯಾಯ ಮೃದೋ ನ ಭೀಮಃ ಕುಚರೋ ಗಿರಿಷ್ಟಾಃ ಯಸ್ಯಾದೃಶ ವಿಕ್ರಮಣೇಷು ಅಧಿಕ್ಷಯಂತಿ ಭುವನಾನಿ ವಿಶ್ವಾಂ ಪರೋ ಮಾತ್ರಯಾ ಧನುವಾಮೃತಾನ ನ ತೇ ಮಹಿತ್ರಮನ್ವಕ್ಷುವಂದಿ ಖರಯಸಿ ಪೃಥಿವ್ಯಾ ವಿಷ್ಣೋದೇವತ್ವಾಂ ಪರಮಸ್ಯ ವಿಶ್ವೇ ವಿಜಕ್ರಮೇ ಪೃಥಿವೀಮೇಷಯೇತ ಕ್ಷೇತ್ರಾಯ ವಿಷ್ಣರ್ಮನಸೇ ದಶಶ್ಯನ್ನ ಧ್ರುವಾದೋಹಸ್ಯ ಕೀರಯೋಜನಾಸಃ ಕುರುಕ್ಷತಕಂ ಸುಚಲಿಮಾಚಕಾರ ಕೃತ್ಯೇವ ಪೃಥಿವೀಮೇಷಯೇತ ವಿಚಕ್ರಮೇ ಸದಸ್ಯ ಸಂಮಹಿತ್ವಾ ಪ್ರವಿಷ್ಣುತಸ್ತು ತಪಸಸ್ತವೀಯಾತ್ ದ್ವೇಷಜ್ಞಸ್ಯ ಸದವಿರಸ್ಯ ನಾಮ ಅದೋ ದೇವಾ ಅವಿಂದುನೋ ಯಥಾ ವಿಷ್ಣುರ್ವಿಜಕ್ರಮೇ ಪೃಥಿವ್ಯಾ ಸಪ್ತದಾಮದಿಃ ಇದಂ ವಿಷ್ಣುರ್ವಿಜಕ್ರಮೇ ತ್ರೇಧಾರಿದೇವತಂ ಸಭೂಢಪಶ್ಯಭಾಗಂ ಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ ತದಾಭ್ಯಃ ತಥಾ ಧರ್ಮಾಣಿ ಧಾರಯತ್ನ ವಿಷ್ಣೋರ್ಕರ್ಮಾಣಿ ಪಶ್ಯತಾ ಯತೋ ವ್ರತಾನಿ ಪಶ್ಯತೆ ಇಂದ್ರಸ್ಯ ಯುಜ್ಯಸ್ತಕಾಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ
मदोदायते मदुच्चरन्दसिन्धवः माध्येयेन्द्रसन्तोषते मदनत्तमदोषति मदवत्ताक्षरग्रम्रजः मदज्योजनस्थनप्यदाः मधुवान्यवनस्पते मधुवाहम्मस्यजोर्यः माध्यैर्गावो भवन्तुनः मधुमधुनास्तपयामि मधुवद्यो मध्यः ओम श्रीकांताकुजकुंकमपरे रंभो गुणानां निधिः पूर्वाचार्य कृपाभयोधिनिकरे श्रीविष्णुसंकीर्तयाः शास्त्राणामधिकसमस्तः श्रीपाञ्चरात्रागमान् विश्वक्षेरविभीषणप्रकृते सेभ्या सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान श्रीलक्ष्मी कमलालया पशुपति रामा जगद्रक्षिणी कल्याणी सकलेश्वरी हरिसति भाग्यानुसन्धायिनी शोभांगे विमलेश्वरी विमलनी नारायणी श्रीसती पायान्नो भगवान् पुराणपुरुषः कुर्यात् सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान श्रीरंगे गरुडाचले जनगिरो सिंहाचले मंदिरे वैकुंठे कनकाचले गिरिवरो नारायणाख्याचले लोकालोकमहाचले ऋषभं पुण्याचले स्वाश्रयः पायान्न भगवान् पुराणपुरुषः कुर्यात् सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान नानावेदपुराणसारविव श्रीपाञ्चरात्रागम विश्वक्षेण विभीषते प्रकृते सेव्या सदा मङ्गलम् पायान्न भगवान् पुराणपुरुषः कुर्यात् सदा मङ्गलम् श्रीरामानुजभट्टादिषट्कोपानन्द सङ्कर्षणः श्रीसौदर्शनपाञ्जन्यचरिता चार्या महावैष्णवे वेदे सहस्रवैष्णवे कथालाप्से सदा सेविताः पायान्न भगवान् पुराणपुरुषः कुर्यात् सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान प्रासादध्वजसौधमण्डप महासौवर्णपीठोन्नत प्राकारान्तरहेमरत रुद्विज्वल्यमानो हरिः नित्यं नित्यमहोत्सवं बहुविधं मासं च पक्षोत्सवं पायान्नो भगवान् पुराणपुरुषः कुर्यात् सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान मीनकश्यपसुरग्धो गुप्तो महाभार्गवो रामो यादवनायको हलधर कृष्णस्य कलिकादयः लोकानां हितकारणा देवो जगद्रक्षका पायान्न भगवान् पुराणपुरुषः कुर्यात् सदा मङ्गलम् सुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान दातारङ्गत्वां बृहति अनन्तवेदशाखाध्यायिनी अच्युतपरब्रह्मणि आदिनारायणपरव्यूह विभवान्तर्यामि अच्छावतार पञ्चारुषेयप्रपरान्वित अच्युतगोत्रोद्भवस्य परब्रह्मशर्मणो नत्रे परवासुदेवशर्मणपौत्राय प्रद्युम्नशर्मणपुत्राय भक्तलोकपरिपालनाय किरीटकटककेयूरादिदिव्याभरणभूषणाय
प्रसन्नपारुजाताय स्वर्णगरुडवाहनारूढाय साक्षात् नारायणस्वरूपाय लक्ष्मीनारसिंहाय दिव्यमङ्गलविग्रहाय वराय सौभाग्यविश्वम्भरे निराकारसाकार आकारत्रयानुषेय प्रवरान्विता सौभाग्यगोत्रोद्भवे विश्वम्भरशर्मणो रत्रे रत्नाकरशर्मणः पौत्रे क्षीरान्नवशर्मणः पुत्रे निराकारसाकार आकारत्रयानुषेय प्रवरान्विता सौभाग्यगोत्रोद्भवे महालक्ष्मी स्वरूपिण्या श्रीदेवी नाम्नीं कन्यां वृणीमहे त्वं काश्यपस्वनैद्रवत्रयानुषेय प्रवरान्विता काश्यपशगोत्रोद्भवस्य कश्यपशर्मणो नत्रे मरीचि शर्मणः पौत्रे सत्रदिशर्मणः पुत्रे काश्यपस्वनैद्रवत्रयानुषेय प्रवरान्विता काश्यपशगोत्रोद्भवे अयोनिजां भूदेवी नाम्नीं कन्यां वृणीमहे त्वं षष्ठाशीसहस्राणां चतुर्दशभुवनानाम् अनेककोटिब्रह्माण्डानाम् इन्द्राग्नेयमानिरुतिवरुणवायुव्य कुबेर ईशान्यादष्टदिक्पालकानाम् अननवृत्तकिरीटकोटिमणिमकुटज्वाज्वल्यमान मौलिवन्दितनारायण पादारविन्द सन्दोहानाम् त्रयं शश्यत्कोटिदेवतानां पराशरात्रिनारदादेवगौतमापस्तम्भ बोधायन सत्याषाढ हिरण्यकेशाङ्गीरस कुम्भोद्भवा कपिलसुखपतञ्जलि यज्ञवल्कादि भृग्वादीनां मुनीनां गर्भवन्दिर सुकराशिकस्तूपिगमध्यरङ्ग महदास्थान गोपुर प्राकार वचनालय यागशालाध्ययनक महामण्डपादीनाम् अग्निष्ठो राजमाजवैरवेद पशुवेदाद अश्ववेदादि महामहोत्सवादीनां मध्ये द्वितीयवार नक्षत्र मुहूर्त लग्न अहोरात्र नवांशा द्वादशांशाः त्रिशंशा अनवशुभ एकास्थानफलदा सुप्रीजा सुप्रसन्नाः वरदा भवन्तु। ओं ध्रुवन्ते राजा वरुणो ध्रुवन्देव बृहस्पतिः ध्रुवन्त इन्द्रस्ताग्निश्च राष्ट्रन्तार्यता ध्रुवं ध्रुव तदेव लग्नं सहितं ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेश्वरं स्मरामि। अयं शुभमुहूर्तोऽस्तु शुभ्रः प्रतिष्ठितमस्तु। परमं पदकं सदा पश्यन्ति सूरयः दिवे विदक्षरादिदं तद्विप्रासो विभञ्जभोज निर्वागं दर्शविन्दते विष्णार्य परमं पदः। अथा कल्याणमहोत्सवकर्मणि कन्यादानमहासङ्कल्पं पठित्वा ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಿದ್ದಾರೆ. ಕನ್ಯಾದಾನದ ಸಂಕಲ್ಪ ಇದಾಗಿದೆ. ಶ್ರೀನಿವಾಸನಿಗೆ ಶ್ರೀದೇವಿ ಭೂದೇವಿಯರನ್ನು ಇತ್ತು ಕನ್ಯಾದಾನ ಮಾಡುವಂತಹ ನಿರ್ಣಯವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕನ್ಯಾದಾನ ಪ್ರಸಂಗದ ಒಂದು ವಿಶೇಷವಾದಂತಹ ದೃಶ್ಯಾವಳಿಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ಶ್ರೀದೇವಿ ಭೂದೇವಿಯರು ಆ ಪರಮಾತ್ಮನ ಜೊತೆಗೆ ಒಂದು ಒಪ್ಪಂದಕ್ಕೆ ಬರುವಂತಹ ರೀತಿಯಲ್ಲಿ ಆ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅನ್ನಮಾಚಾರ್ಯ ಕಲಾವೃಂದದ ಕಲಾವಿದರುಗಳು, ಗಾಯಕರು ಪರಮಾತ್ಮನ ದಿವ್ಯವಾದಂತಹ ಕಲ್ಯಾಣ ವೈಭವ
ప్రార్థన చేసుకోండి. శుక్లాం వరదరం విష్ణుం చతుర్భుజం ప్రసన్న వదనం ధ్యాయే సర్వ విఘ్నోప శాంతయే యశ్యద్వరద పత్రాద్య పారసద్య పరశతం విఘ్నన్ నిఘ్నంది సతతం విశ్వక్షేణం తమాశ్రయే హరి ఓం తచ్చతు గోవింద 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 ఆద్యశ్రీ భగవతః శ్రీ విష్ణు ఆజ్ఞయ ప్రవర్తమానస్య ఆద్య బ్రహ్మణః ద్వితీయప్రహరార్థే శ్రీ శ్వేతవరాహకల్పే వైవస్విత మన్వంతరే కలియుగే प्रथमे पादे जम्बोद्वीपे भारतवर्षे भरतखंडे शकाब्दे मेरोः दक्षिणे दिग्भागे श्रीरंगस्य उत्तरप्रदेशे कृष्णाकावेर्यो मध्यदेशे भगवतालये भगवत्सन्निधौ अस्मिन् वर्तमाने व्यावहारिक चांद्रमानेन अस्य प्रभवादि षष्ठी संवत्सराणां मध्ये श्रीमद् मंगलकर श्री विश्वावसु नाम संवत्सरस्य दक्षिणायने वर्ष ऋतु श्रावणमासे शुक्लपक्षे नवम्यां शुभदितो विशाख नक्षत्र संयुक्तायां स्थिरवासर युक्तायां शुभवार शुभनक्षत्र एवं गुण सकल विशेषेण विशिष्टायां अस्यां शुभदितो श्री भगवता अनुज्ञेय श्री भगवतु कैंकर्य रूपं श्रीमन् नारायण प्रीत्यर्थं विशेषतः तरिगुंड क्षेत्रे मातृश्री तरिगुंड वेंकमांब वर्धन्ति प्रयुक्तः एतद्दिवसे सायंकाल गोधूलि समये लक्ष्मी नारसिंहस्वामी तिरुकल्याण महोत्सवांग आचार्य मुखेन सालंकृत कन्यादानम अहम करिष्ये మీ యొక్క గోత్రాలు పేర్లన్నీ చెప్పుకొని మనసులో ప్రార్థన చేసుకోండి. అస్మాకం చెప్పండి. అస్మాకం సహకుటుంబానాం క్షేమస్థైర్య ధైర్య వీర్య విజయ అభయ ఆయు ఆరోగ్య ఐశ్వర్య అభివృద్ధ్యర్థం ధర్మార్థ కామ్యమోక్ష చతుర్విధ ఫలపురుషార్థ సిద్ధ్యర్థం లక్ష్మీ నారసింహస్వామి పరిపూర్ణ అనుగ్రహ కటాక్ష సిద్ధ్యర్థం లక్ష్మీ నారసింహస్వామి కళ్యాణ మహోత్సవాంగ కన్యాదానం ఫల ప్రాప్త్యర్థం ఆచార్య ముఖేన కన్యా దానం అహం కరిష్యే. కన్యాం కనక సంపన్నాం కన్యక ఆభరణే శ్రుతాం దాస్యామి
ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಯ ವಿಶ್ವಂಬರ ಪಂಚಭೂತ ಸಾಕ್ಷಣ್ಯಾಂ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಕಾರಣಾಯ ಚ. ಓಂ ಕನ್ಯಾಂ ಕನಕ ಸಂಪನ್ನಾ ಗುಡ್ ಕನ್ಯಾಂ ಕನಕ ಸಂಪನ್ನಾ ಕನ್ಯಕಾಭರಣೇಶ್ಚತಾಂ ದಾಸ್ಯಾಂ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕೆ ಜಗೀಷಯ ವಿಶ್ವಂಬರಾ ಪಂಚಭೂತ ಸಾಕ್ಷಣ್ಯಾ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಕಾರಣಾಯ ಚ. ಕನ್ಯಾದಾನ ಶುಭಮುಹೂರ್ತೋಸ್ತು ಸುಪ್ರಹ ಪ್ರತಿಷ್ಠಿತಮಸ್ತು. ಕನ್ಯಾದಾನ ಪುಣ್ಯತಾ ಫಲಸಿದ್ಧ್ಯರ್ಥಂ ಶುಭಮುಹೂರ್ತೋಸ್ತು ಸುಪ್ರಹ ಪ್ರತಿಷ್ಠಿತಮಸ್ತು. ಕನ್ಯಾದಾನದ ವಿಧಿವಿಧಾನಗಳನ್ನು ವೀಕ್ಷಿಸಿದ್ದಿರಿ. ಭಕ್ತರೆಲ್ಲರೂ ಸಂಕಲ್ಪಪೂರ್ವಕವಾಗಿ ಕನ್ಯಾದಾನವನ್ನು ಬಳಸಲಾಗುತ್ತದೆ. ವಿಶೇಷವಾದಂತಹ ರೇಷ್ಮೆ ವಸ್ತ್ರಗಳನ್ನು ಈ ಸಂದರ್ಭದಲ್ಲಿ ಬಳಸುವಂತಹ ಪದ್ಧತಿ ಇದೆ. ವಿಶೇಷವಾಗಿ ಯಾರು ಈ ಕಲ್ಯಾಣೋತ್ಸವದ ಮುಖ್ಯಸ್ಥರಿರುತ್ತಾರೆಯೋ ಅವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ವಸ್ತ್ರವನ್ನು ಹೊದಿಕೆಗಾಗಿ ಕೊಡಲಾಗುತ್ತದೆ. ಈ ಸಂದರ್ಭದಲ್ಲಿ ವರನಿಗೆ ವಿಶೇಷವಾದಂತಹ ಉತ್ತರೀಯವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ವಧುಗಳಿಗೆ ವಿಶೇಷವಾದಂತಹ ಬಾಗಿನಗಳನ್ನು ಈ ಸಂದರ್ಭದಲ್ಲಿ ಒಪ್ಪಿಸುವುದನ್ನು ನಾವು ಗಮನಿಸಬಹುದು. ಆ ರೀತಿಯಾದಂತಹ ಒಂದು ವಿಶೇಷವಾದ ವಸ್ತ್ರ ಸಮರ್ಪಣೆಯ ಕಾರ್ಯಕ್ರಮವನ್ನು ತಾವೀಗ ವೀಕ್ಷಿಸುತ್ತಿದ್ದೀರಿ. ಶ್ರೀದೇವಿ ಭೂದೇವಿಯರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಇದೀಗ ಮಂಗಲ ನೀರಾಜನವನ್ನು ನಿವೇದಿಸಿದ್ದಾರೆ. ಮಾಂಗಲ್ಯ ಪೂಜೆ ಹಾಗೂ ಮಾಂಗಲ್ಯ ಧಾರಣೆ ಎರಡೂ ಕೂಡ ಈ ಕಲ್ಯಾಣ ನೆರವೇರಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಕಲ್ಯಾಣೋತ್ಸವದ ಸಂಕಲ್ಪವನ್ನು ಮಾಡಿ ಕನ್ಯಾದಾನವನ್ನು ಪೂರ್ಣಗೊಳಿಸಿದ್ದಾರೆ. ಮಾಂಗಲ್ಯ ಪೂಜೆ ಹಾಗೂ ಮಾಂಗಲ್ಯ ಧಾರಣೆ ಈ ಎರಡೂ ಪ್ರಸಂಗಗಳನ್ನು ಈ ಸಂದರ್ಭದಲ್ಲಿ ನೆರವೇರಿಸಿಕೊಡುವುದಕ್ಕಾಗಿ ಅರ್ಚಕರು ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಕನ್ಯಾದಾನವಾದ ನಂತರ ವರನ ಜವಾಬ್ದಾರಿಯಾಗಿ ಮಾಂಗಲ್ಯ ಪೂಜೆಯನ್ನು ಮಾಡಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸಬೇಕಾಗುತ್ತದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. Narasimha
ತರಿಗೊಂಡ ಕ್ಷೇತ್ರದ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದ ಮಾಲಾ ಪರಿವರ್ತನೆಯ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದಿರಿ. ಇಲ್ಲಿಯವರೆಗೆ ತರಿಗೊಂಡ ಕ್ಷೇತ್ರದ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದ ವಿವಿಧ ರಮಣೀಯವಾದಂತಹ ದೃಶ್ಯಾವಳಿಗಳನ್ನು उपचारापदेशेन कृतान् हरहर्मया अपचारान्यवां सर्वान् क्षमस्तपुरुषोत्तम ज्ञानदो अज्ञानदो वापि यदोक्तं न कृतर्मयः तत्सर्वं पूर्णमेवास्तु सुकृतो भव सर्वदा। ओम अच्युत जगन्नाथ मन्त्रमूर्ते जनार्दन रक्ष मां पुण्डरीकाक्ष क्षमस्वाद प्रसीद भवं यदक्षरपदभ्रष्टं मात्राहीनं च यद्भवेत् तत्सर्वं क्षम्यतां देव। नारायण नमोऽस्तुते। कायेन वाचा मनसेन्द्रियैव बुद्ध्यात्मना वा प्रकृते स्वभावात् करोमि यद् सकलं परस्मै नारायणायेति समर्पयामि। स्वस्ति प्रजाभ्य परिपालयन्तां न्यायेन मार्गेण महीं महेशा। गोब्राह्मणेभ्यः शुभमस्तु नित्यं। लोकाः समस्ताः सुखिनो भवन्तु। समस्तसन्मङ्गलानि सन्तु। प्रजायेतः आशिषः सन्तु। सर्वं श्री लक्ष्मीनारसिंहस्वामी सर्वं श्रीकृष्णार्पणमस्तु।